ಅಮ್ಮವ್ರೆ, ಹಾಲು ತಗೊಳ್ಳಿ. ನನ್ ಮನ್ಸು ಯಾಕೋ ಸರಿ ಇಲ್ಲ. ಬೇಡ ಬಿಡು ಕಾವೇರಿ. ಹಾಲ್ ಗ್ಲಾಸ್ ಹಿಡ್ಕೊಂಡು ಶೋಭನಕ್ಕೆ ಬರುವಂತ ಹುಡುಗಿ ತರ ಕಾಣಿಸ್ತಿದ್ಯಾ? ಇವತ್ ನಮ್ಮಿಬ್ಬರಿಗೂ ಒಳ್ಳೆ ಶೋಭನ ನಡೆಯುತ್ತೆ. ಕಾವೇರಿ, ಏನ್ ಬಾವಾ, ಊಟಕ್ಕೆ ಯಾಕಿನ್ನೂ ಬಂದಿರ್ಲಿಲ್ಲ? ಅವಾಗ ಹಸುವಾಗ್ತಿರ್ಲಿಲ್ಲ, ಇವಾಗ ತುಂಬಾ ಹಸುವಾಗ್ತಾ ಇದೆ. ಊಟನ ನನ್ನ ರೂಮ್ಗೆ ತಂದ್ಕೊಟ್ಬಿಡ್ತೀಯಾ? ಆಯ್ತು ಬಾವಾ, ತಗೊಂಡ್ ಬರ್ತೀನಿ. ಸರಿ, ಬೇಗ ತಗೊಂಡ್ ಬಾ. ಕಾವೇರಿ, ಬಾ. ಇವತ್ತು ನೀನು ನನ್ನ ಕೈಗಳಲ್ಲಿ ಕಾವೇರಿ, ಊಟ ಯಾರಿಗೆ? ಬಾವಂಗೆ. ನಾನ್ ಕೊಡ್ತೀನಿ, ನೀನ್ ಹೋಗ್ ತಿನ್ನು. ಸರಿ, ಹೋಗು. ಇನ್ನು ಈ ಆಸ್ತಿಗೆಲ್ಲ ನಾನೇ ವಾರಿಸ್ತಾರ? ಎಸ್. ಮಹಾದೇವಿಯವರೇ, ಬರ್ತಾ ಇದ್ದೀನಿ ನಾನು ಅಸಲಿ ರೂಪ ತೋರ್ಸಕ್ಕೆ. ಅಮ್ಮೋರೆ, 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 ಅನ್ಯಾಯ ಆಗೋಯ್ತು ಅಮ್ಮೋರೆ. ತಪ್ಪು ಮಾಡ್ಬಿಟ್ಟೆ ಅಮ್ಮೋರೆ, ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಅಮ್ಮೋರೆ, ನನ್ನ ಕ್ಷಮಿಸ್ಬಿಡಿ. ಶಂಕು, ನನ್ನ ಕ್ಷಮಿಸ್ಬಿಡಿ. ಏನಾಯ್ತಪ್ಪ? ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ, ನನ್ನ ಕ್ಷಮಿಸಿ. ನಿಮ್ ಕಾಲು ಹಿಡ್ಕೋತೀನಿ. ಏನಾಯ್ತು ಶಂಕು? ಎದ್ದೇಳು. ನೀವು ಕ್ಷಮಿಸ್ತೀರಾ ಅಂದ್ರೆ ನನ್ನ ಮೇಲೆ ಎದ್ದೇಳ್ತೀನಿ ಅಮ್ಮೋರೆ. ತಪ್ಪಾಗೋಯ್ತು ಅಮ್ಮೋರೆ, ನನ್ನ ಕ್ಷಮಿಸಿ ಅಮ್ಮೋರೆ. ಅಮ್ಮೋರೆ, ಕ್ಷಮಿಸಿ ಅಮ್ಮೋರೆ. ನೀವು ಕ್ಷಮಿಸ್ತೀನಿ ಅಂದ್ರೆ ಮಾತ್ರ ನಾನು ಎದ್ದೇಳ್ತೀನಿ ಅಮ್ಮೋರೆ. ಕ್ಷಮಿಸ್ಬಿಡಿ ಅಮ್ಮೋರೆ. ತಪ್ಪು ನಡೆದೋಯ್ತಾ? ಏನ್ ತಪ್ಪು ಮಾಡ್ದೆ ಹೇಳು. ಕುಡ್ದಿದ್ಯಾ? ದೇವಸ್ಥಾನ ತರ ಇರೋ ಈ ರಾಜಮಹಲಲ್ಲಿ ಇಲ್ಲಿವರೆಗೂ ಯಾರು ಈ ತರ ಕೆಲಸ ಮಾಡ್ಲಿಲ್ಲ. ನಿನಗೆಷ್ಟೋ ಧೈರ್ಯ ರಾಜಮಹಲ್ಗೆ ಕುಡ್ಕೊಂಡ್ ಬರ್ತೀಯಾ ನೀನು? ಅಗ್ನಿದೇವ, ಇರೋ. ಇವನ್ ಕುಡ್ದಿದ್ದೆ ಅಲ್ಲ, ಅದಕ್ಕಿಂತ ದೊಡ್ಡ ತಪ್ಪೇನೋ ಮಾಡಿದಾನೆ. ಅದೇನು ಅಂತ ಕೇಳು. ಹೇಳೋ, ಏನ್ ಮಾಡ್ದೆ ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಅಬ್ಬಾ, ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗಿದೆ, ಇನ್ನೂ ವರ್ಕೌಟ್ ಮಾಡಬೇಕು. ಅಮ್ಮೋರೆ, ಅದು ಅದು ಕುಡ್ದಿದ್ದ ನಶೆಲಿ ಒಂದು ಹುಡುಗಿನ ನಾನು ಹಾಳು ಮಾಡ್ಬಿಟ್ಟೆ ಅಮ್ಮ.
ಹೇಳು ಲೈ. ಅದು 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 ಏನಾಯ್ತು ಬಾವಾ? ಬಾವಾ ಗೌರಮ್ಮ, ಗೌರಮ್ಮ, ಕಾವೇರಿ, ಕಾವೇರಿ, ನಮ್ಮ ಯೂರಿನ್ ಮದ್ವೆ ಮಾಡ್ಕೊಳಕ್ ಪ್ಲಾನ್ ಮಾಡ್ದ. ಇವಾಗ ಗೌರಮ್ಮನ ಹತ್ರ ಸಿಕ್ಕಾಕೊಂಡ. ಇವನು ಕುಡಿದಿರೋ ಮತ್ತಲ್ ಮಾಡಿರ್ಬೇಕು, ಅಥವಾ ಹೀಗ್ ಮಾಡೋದಕ್ಕೆ ಕುಡಿದ್ನೋ. ಆದ್ರೆ ಗೌರಮ್ಮನ್ಗೋಸ್ಕರ ಮಾಡ್ದ ಅಂತ ನಂಗೆ ಅನಿಸ್ತಿಲ್ವಲ್ಲ. ಕಾವೇರಿ, ನನ್ ಜೀವನನೇ ನಾಶ ಆಗೋಯ್ತು. ಯಾವ ಮುಖ ಇಟ್ಕೊಂಡು ನಾನು ಊರಿಗೆ ಕಾಲಿಡ್ಲಿ? ನನ್ ಮತ್ತೆ ಊರಿಗೆ ಹೋಗಕ್ ಆಗಲ್ಲ. ಹಾಗಂತ ಈ ಅವಮಾನ ತಡ್ಕೊಳಕ್ಕೂ ಆಗಲ್ಲ. ನಾನ್ ಸತ್ತೋಗ್ತೀನಿ. ಗೌರಮ್ಮ, ಅಮ್ಮ ಬೇಜಾರು ಮಾಡ್ಕೋಬೇಡ, ನಾವಿದ್ದೀವಿ. ನೀನೇನ್ ತಪ್ಪು ಮಾಡ್ದೆ ಅಂತ ಸಾಯ್ತೀನಿ ಅಂತಿದ್ಯಾ? ತಪ್ಪು ಮಾಡಿರೋದು ನಮ್ ಶಂಕು ಬಾವ. ಹೌದು ಗೌರಮ್ಮ, ಈ ಶಂಕುಗೆ ಸರಿಯಾದ ಶಿಕ್ಷೆ ಆಗೋ ತರ ನಾನ್ ನೋಡ್ಕೋತೀನಿ. ರಾಜಮಾತೆ, ಶಂಕುಗೆ ಶಿಕ್ಷೆ ಆದ ಮಾತ್ರಕ್ಕೆ ಗೌರಮ್ಮಗೆ ನ್ಯಾಯ ಸಿಗೋದಿಲ್ಲ. ಗೌರಮ್ಮಂಗೆ ನ್ಯಾಯ ಸಿಗಬೇಕು ಅಂದರೆ ಗೌರಮ್ಮನ ಜೀವನ ನಾಶ ಮಾಡಿರೋ ಈ ಶಂಕುನೇ ಅವಳಿಗೆ ಜೀವನ ಕೊಡಬೇಕು. ಇದೇನ್ ಪೃಥ್ವಿ ಹೀಗೆ ಹೇಳ್ತಿದ್ಯಾ? ನಾನೇನೋ ಕುಡಿದ್ ಮತ್ತಲ್ಲಿ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ವಾ? ಕುಡಿದ್ ಮತ್ತಲ್ ಮಾಡಿದ್ರುನು ಇಲ್ಲಿ ನಾಶ ಆಗಿದ್ದು ಗೌರಮ್ಮನ್ ಜೀವನ. ನೋಡ್ ಶಂಕು, ಗೌರಮ್ಮ ಕೇಸ್ ಹಾಕೋದು ಅಂದರೆ ಅತ್ಯಾಚಾರದ ಕೇಸಲ್ಲಿ IPC ಸೆಕ್ಷನ್ 370 ಸೆಕ್ಷನಿಂದ ನಿನಗೆ 14 ವರ್ಷ ಜೀವಾವಧಿ ಶಿಕ್ಷೆ ಆಗೋ ಚಾನ್ಸ್ ಇರುತ್ತೆ. ನಿನ್ನ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಮಾಡು ಮಾಡು. ಅಯ್ಯೋ ಮಹಾದೇವಿಯವರೇ, ನಾನು ಗೌರಮ್ಮನ ಮದುವೆ ಆಗ್ತೀನಿ. ಆ ಮಾತನ್ನ ಹೇಳಬೇಕಾಗಿರೋದು ನೀನಲ್ಲ, ಗೌರಮ್ಮ. ಗೌರಮ್ಮ, ನೀನು ಹೇಳಮ್ಮ. ನಿನಗಿಷ್ಟ ಇದ್ರೇನೆ ಈ ಮದುವೆ ನಡೆಯುತ್ತೆ. ಇಲ್ಲಾಂದ್ರೆ ಈ ಶಂಕುನ ಪೊಲೀಸರಿಗೆ ಒಪ್ಸೋಣ, ಅವರೇ ಇವನಿಗೆ ಮದುವೆ ಮಾಡ್ತಾರೆ. ಹೇಳು. ಬೇಡ ಯಜಮಾನ್ರೆ, ಶಂಕು ಭಾವನ ಅವಶ್ಯಕತೆ ಗಂಡನಾಗಿ ನನಗೆ ಎಷ್ಟಿದೆಯೋ, ಡಾಕ್ಟರ್ ಆಗಿ ನಮ್ಮೂರಿಗೆ ಅವ್ರ ಅವಶ್ಯಕತೆ ಇನ್ನೂ ಜಾಸ್ತಿ ಇದೆ. ಅದಕ್ಕೋಸ್ಕರನಾದ್ರೂ ಶಂಕು ಭಾವನ ನನ್ನ ಮದುವೆ ಆಗ್ತೀನಿ.
ನಮ್ ಭಾವ ಯಾವಾಗ್ಲೂ ಡಾಕ್ಟ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಿದ್ದ. ಹೀಗೆ ನಾಟಿ ಔಷಧಿ ಮಾಡೋ ಹುಡುಗಿನ ಮದ್ವೆ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೇದೇ ಅಲ್ವಾ ಕಾವೇರಿ? ಈ ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟಿಂದ ಹುಷಾರಾಗದಿರೋ ಪೇಷಂಟ್ಗಳಿಗೆ ಗೌರಮ್ಮ ಔಷಧಿ ಕೊಡ್ತಾಳೆ. ಕಾವೇರಿ, ನೀನ್ ಹೋಗಿ ದೇವ್ರ ಮನೇಲಿರೋ ತಾಳಿ ತಗೊಂಡ್ ಬಾಮ್ಮ. ನೀನ್ ಹೋಗಿ ಗೌರಮ್ಮನ್ ಕರ್ಕೊಂಡ್ ಬಾ. ಬಾ ಗೌರಮ್ಮ. ತಗೋ. ತಗೋ. ಹೋಗು, ಗೌರಮ್ಮನ್ ಕುತ್ತಿಗೆ ತಾಳಿ ಕಟ್ಟು. ಈ ಆಲೋಚನೆ ತಪ್ಪು ಮಾಡೋ ಮುಂಚೆ ಇರ್ಬೇಕಿತ್ತು. ಕಟ್ಟೋ ತಾಳಿ. ಕಾವೇರಿ, ಊಟ ಯಾರಿಗೆ? ಭಾವಂಗೆ. ನಾನ್ ಕೊಡ್ತೀನಿ, ನೀನ್ ಹೋಗ್ ತಿನ್ನು. ಸರಿ, ಹೋಗು. ಭಾವ ನನಗ್ ಊಟ ತಗೊಂಡ್ ಬಾ ಅಂತ ಹೇಳಿದಾನೆ ಅಂದ್ರೆ ಇದೆಲ್ಲ ನನ್ ಮೇಲ್ ಮಾಡಿರೋ ಪ್ಲಾನಾ? ಸರಿಯಾದ ಸಮಯಕ್ಕೆ ಗೌರಮ್ಮ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಪಾಪ ಗೌರಮ್ಮ ನನ್ನನ್ ಕಾಪಾಡಕ್ ಹೋಗಿ ಅವಳು ಬಲಿಯಾದ್ಲು. ಕಾವೇರಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆನೆ ಗೌರಮ್ಮ. ಹೀಗಾಗುತ್ತೆ ಅಂತ ನಾನ್ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನನ್ನನ್ ಕ್ಷಮಿಸು ಗೌರಮ್ಮ. ನಾನ್ ಕೂಡ ಹೀಗ್ ನಡೆಯುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಾವೇರಿ. ಇದೆಲ್ಲ ನಿನ್ನಿಂದಾನೇ ನಡೆದಿದ್ದು. ನಿನ್ನ ಕ್ಷಮಿಸೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮ್ ಭಾವನ್ ಮದ್ವೆ ಮಾಡ್ಕೊಂಡಿದ್ದು ನಿನ್ಗಿಷ್ಟನಾ? ಹೌದು ಕಾವೇರಿ, ನನ್ಗೆ ನಿನ್ ಭಾವ ಅಂದ್ರೆ ಚಿಕ್ಕವಳಿಂದನೂ ಇಷ್ಟ. ಆದ್ರೆ ಶಂಖು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನೆ. ಅವ್ನ್ ನನ್ನನ್ ಯಾಕೆ ಪ್ರೀತಿಸ್ತಾನೆ ಅಂತ ಒಂದ್ ಸೈಡ್ ಲವ್ ಮಾಡ್ತಿದ್ದೆ. ಹೋಗ್ಲಿ ಬಿಡು ಗೌರಮ್ಮ. ನಿನ್ ಪ್ರೀತಿ ಬಗ್ಗೆ ಗೊತ್ತಾಗಿದ್ದ ದೇವ್ರೆ ಇದೆಲ್ಲ ಆಗೋ ತರ ಮಾಡ್ದ. ನಿನಗೂ ಇಷ್ಟ ಅಂದ್ಯಲ್ಲ, ನನಗ್ ತುಂಬಾ ಸಂತೋಷ ಆಯ್ತು. ನೀನು ಖುಷಿಯಾಗಿರ್ಬೇಕು ಕಾವೇರಿ, ಆಗ ನನಗೂ ತುಂಬಾ ಖುಷಿ ಆಗುತ್ತೆ. ಸರಿ. ಮದ್ವೆ ಆಗ್ತಿದಾಗೆ ನಿನ್ ವೇಷ ಎಲ್ಲ ಬದ್ಲಾಗಿದೆ ಅಲ್ವಾ? ಮತ್ತೆ ಎಷ್ಟೇ ಆದ್ರೂ ಡಾಕ್ಟರ್ ಹೆಂಡ್ತಿ ಅಲ್ವಾ? ಅಮ್ಮ, ಮಹಾದೇವಿಯವರಿದ್ದಾರಾ? ನಾನ್ ಕರಿತೀನಿ, ನೀವ್ ಕೂತ್ಕೊಳ್ಳಿ. ಹ್ಮ್. ಅಮ್ಮವ್ರೇ,
ಅಮ್ಮವ್ರೇ, ಗುರುಗಳು ಬಂದಿದ್ದಾರೆ. ಜಾತಕದಲ್ಲಿ ದೋಷ ಎಲ್ಲ ನಿವಾರಣೆ ಮಾಡಿಸಿ ವಕೀಲ್ ಸಾಹೇಬ್ರಿಗೂ ಕಲ್ಯಾಣಿ ಅಮ್ಮನ್ಗೂ ಮದ್ವೆ ಮಾಡಿಸ್ಬಿಡ್ತಾರೇನೋ. ಮೊದ್ಲು ಏನ್ ನಡೆಯುತ್ತೆ ನೋಡೋಣ ಬಾ ಕಾವೇರಿ. ಮಹಾದೇವಿಯವರೇ, ತಕ್ಷಣನೇ ನನ್ನ ಬರಕ್ ಹೇಳಿದ್ರಿ. ಕಾರಣ? ಗುರುಗಳೇ, ಮೊನ್ನೆ ನೀವು ಬಂದಾಗ ಕಲ್ಯಾಣಿ ಜಾತಕದಲ್ಲಿ ದೋಷ ಇದೆ. ಆ ದೋಷದಿಂದ ಕಲ್ಯಾಣಿನ ಮದ್ವೆ ಆಗೋನು 3 ದಿವಸದಲ್ಲಿ ಸಾಯ್ತಾನೆ ಅಂತ ಹೇಳಿದ್ರಿ. ಅದು ನಿಜನಾ? ಅದು ನಿಜಾನೇ ಮಹಾದೇವಿಯವರೇ. ಅಂದ್ರೆ ಕಾವೇರಿ ಹೇಳಿದ್ದು ನಿಜ ಅಂತ ಆಯ್ತು. ಆ ವಿಷಯನ ಮುಚ್ಚಿಟ್ಟು ನೀವು ಮದುವೆ ಮಾಡ್ಬೇಕು ಅಂತ ಇದ್ರಿ. ಆ ರೀತಿ ನಡೆದಿದ್ರೆ ಇಷ್ಟೊತ್ತಿಗೆ ನಮ್ಮ ಪೃಥ್ವಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ದೋಷ ಇರೋದೇನೋ ನಿಜ, ಆದ್ರೆ ಅದಕ್ಕೆ ಪರಿಹಾರ ಕೂಡ ಇದೆ. ಆದ್ರೆ ದೋಷ ನಿವಾರಣೆ ಮಾಡದೆ ಮದ್ವೆ ಮಾಡ್ಬೇಕು ಅನ್ಕೊಂಡಿರೋದು ತಪ್ಪಲ್ವಾ ಗುರುಗಳೇ? ಆಂಟಿ, ದೋಷ ನಿವಾರಣೆ ಮಾಡ್ಬೇಕು ಅಂತಾನೆ ಅನ್ಕೊಂಡ್ವಿ. ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆಗ್ ಮುಂಚೆ ಮಾಡೋಣ ಅನ್ಕೊಂಡ್ವಿ. ಆ ವಿಷಯ ನಿಮಗ್ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತೀರಾ ಅಂತ ಹೇಳಿಲ್ಲ ಅಷ್ಟೇ. ಮುಚ್ಚಿಡ್ಬೇಕು ಅಂತೇನಿರ್ಲಿಲ್ಲ. ಅಷ್ಟ್ರಲ್ಲೇ ಈ ಕಾವೇರಿ ಎಲ್ಲ ಹೇಳಿ ಹಾಳು ಮಾಡ್ಬಿಟ್ಲು. ಅಷ್ಟಕ್ಕೂ ಕಾವೇರಿ ಏನು ತಪ್ಪು ಮಾಡಿಲ್ಲ ಕಲ್ಯಾಣಿ. ಜೀವನದಲ್ಲಿ ನಾವು ಒಟ್ಟಿಗೆ ಚೆನ್ನಾಗಿ ಬದುಕಬೇಕಾಗಿರೋರಲ್ವಾ, ಅದಕ್ಕೆ ನಮ್ಗೇನು ಆಗ್ಬಾರ್ದು ಅಂತ ಹೇಳಿರ್ತಾಳೆ ಅವಳು. ಅಲ್ಲ, ನೀನು ಹೇಗಿದ್ರು ಮದುವೆ ಮಾಡ್ಕೋಬೇಕು ಅನ್ಕೊಂಡೋ ನಾನು. ಆಫ್ಟರ್ ಆಲ್ ಒಂದು ದೋಷಕ್ಕೋಸ್ಕರ ಹೆದರ್ಕೊಂಡು ಬಿಡ್ತೀನಿ ಅನ್ಕೊಂಡ್ಯಾ? ಗುರುಗಳೇ, ಅದಕ್ಕೇನಾದ್ರೂ ಪರಿಹಾರ ಇದ್ರೆ ಅದನ್ನ ಮಾಡಿಸ್ಬೋದಾ? ಮಾಡಬಹುದು ಮಹಾದೇವಿಯವರೇ. ಗುರುಗಳೇ, ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ನೀವು ನಮ್ಮ ಕಲ್ಯಾಣಿ ಜಾತಕನ ಇನ್ನೊಂದ್ಸಲ ನೋಡ್ಬೋದಾ? ಏನ್ ಮಾತಾಡ್ತಿದ್ಯಾ ಅಗ್ನಿದೇವ? ಗುರುಗಳು ಒಂದ್ಸಲ ಹೇಳಿದ್ರು ಅಂದ್ರೆ ಅಮ್ಮ, ತಪ್ಪೇನಿದೆ? ಮತ್ತೆ ನೋಡ್ತೀರಿ. ಜಾತಕ ತಗೊಂಡ್ ಬನ್ನಿ. ಕಲ್ಯಾಣಿ ಜಾತಕ ತಗೊಂಡ್ಬರ್ತೀನಿ. ಏನಾಯ್ತು ಗುರುಗಳೇ? ಕ್ಷಮಿಸ್ಬೇಕು. ಹೋದ್ ಸರಿ ನಾನೇ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಈ 2 ಜಾತಕಕ್ಕೂ ಯಾವುದೇ ದೋಷಗಳಿಲ್ಲ. ಗುರುಗಳೇ, ಯಾವುದಕ್ಕೂ ಒಳ್ಳೇದು ಮತ್ತೊಂದ್ಸಲ ನೀವು ನೋಡ್ಬಿಟ್ಟು ಹೇಳಿ. ನನ್ನ ಮಗ 100 ಕಾಲ ಸುಖವಾಗಿರ್ಬೇಕು. ಏನು ಭಯ ಇಲ್ಲ ಅಮ್ಮ. ಇಬ್ರು ಮಹಾ ಜಾತಕದವರು. ನಾಳೆ ದಿವ್ಯವಾದ ಮುಹೂರ್ತ ಕೂಡ ಇದೆ. ಮದುವೆ ಮಾಡಿಸಬಹುದು. ಮಹಾದೇವಿಯವರೇ, ನಾನಿನ್ ಹೊರಡ್ತೀನಿ. ನಮಸ್ಕಾರ. ಶುಭವಾಗ್ಲಿ ಎಲ್ರಿಗೂ.
ಅಜ್ಜಿ ಆ, ಈ ಕಾವೇರಿಗೆ ನನ್ ಮದ್ವೆ ನಡೆಯೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಏನೇನೋ ಕಟ್ಟುಕತೆನ್ ಕಟ್ಟಿ ಮದ್ವೆ ನಿಲ್ಸಕ್ ನೋಡ್ತಿದ್ದಾಳೆ. ಈ ಮದ್ವೆ ಆಗೋವರೆಗೂ ಕಾವೇರಿನ ಮನೆಯಿಂದ ಆಚೆ ಹಾಕ್ಬಿಡಿ. ಕಾವೇರಿ ಕಟ್ಟುಕತೆ ನಾನು ಹೇಳಿಲ್ಲ ಕಲ್ಯಾಣಿ, ಇರೋ ಮಾತೆ ತಾನೇ ಹೇಳಿದವಳು. ಅಲ್ಲ, 1,000 ಸುಳ್ಳು ಹೇಳಿ ಆದ್ರೂ ಒಂದ್ ಮದ್ವೆ ಮಾಡಿ ಅಂತಾರೆ. ಅಂಥದ್ರಲ್ಲಿ ಒಂದೇ ಒಂದ್ ಸುಳ್ಳು ಹೇಳಿ ನಿಮ್ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಳ್ಬಹುದಲ್ವಾ ಪೃಥ್ವಿ?